ನೋಡ್ರಿ ಈ ಜುನುಕ ಎಷ್ಟು ಮೆತ್ತಗ ಬಂದೈತಿ, ಎಷ್ಟು ಸೂಕ್ಷ್ಮ ಆಗೈತಿ ಗೊತ್ತ್ರಿ ಇದ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ರೀ. ನೋಡ್ರಿ, ರುಚಿಕರ ಮತ್ತು ಆರೋಗ್ಯಕರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಜುನುಕದ ವಡಿ ಮಾಡ್ಕೊಂಡೇವ್ ನೋಡ್ರಿ. ಇವತ್ತ ಇದನ್ನ ಹೆಂಗ್ ಮಾಡೋದಂತೇಳಿ ತೋರಿಸ್ಕೊಂಡ್ ಬರ್ತೇನೆ ಬರ್ರಿ. ನೋಡ್ರಿ, ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ತಿಳಿಸ್ತೇನೆ. ಜುನುಕದ ಹಿಟ್ಟು ತಗೊಂಡೇನ್ರಿ ಒಂದು ಬೌಲ, ಆಮೇಲೆ ಜೀರಿಗೆ ಸಾಸಿವೆ ತಗೊಂಡೇನಿ, ಅರಿಶಿನ ಪುಡಿ ತಗೊಂಡೇನ್ರಿ, ಉಪ್ಪು ತಗೊಂಡೇನಿ, ಹಸಿ ಖಾರ ಅರ್ದಿಟ್ಟಿದ್ದು ಅದನ್ನ ತೊಗೊಂಡೇನ್ರಿ, ಕರಿಬೇವ, ಬೆಲ್ಲ ತೊಗೊಂಡೇನ್ರಿ, ಸಣ್ಣಗೆ ಹೆಂಚಿಟ್ಟಿರೋ ಒಂದು ಉಳ್ಳಾಗಡ್ಡಿ ತೊಗೊಂಡೇನ್ರಿ, ಆಮೇಲೆ ಒಣ ಕೊಬ್ಬರಿ ತುರಿದು ಇಟ್ಕೊಂಡೇನ್ರಿ, ಇದು ಬಿಳಿ ಎಳ್ಳು ತೊಗೊಂಡೇನ್ರಿ, ಆಮೇಲೆ ಒಂದು ಸ್ವಲ್ಪ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ನೆನೆ ಇಟ್ಟಿದ್ದೆ ರೀ. ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಹುಣಸೆ ಹಣ್ಣು ತೊಗೊಂಡೇನ್ರಿ, ಆಮೇಲೆ ಕರಿಯಾಕ ಎಣ್ಣೆ ತೊಗೊಂಡೇನ್ರಿ, ಒಂದು ಗಿಂಡಿ ನೀರು ತೊಗೊಂಡೇನ್ರಿ. ಈಗ ಇದನ್ನು ಜುನುಕದ ವಡಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ಗ್ಯಾಸ್ ಹಚ್ತೀನಿ, ಒಂದು ಕಡಾಯಿ ಇಟ್ಕೊಂಡೇನ್ರಿ ನಾನು. ನೋಡ್ರಿ, ನಮ್ಮ ಕಡೆ ಎಲ್ಲ ಜುನುಕದ ವಡಿ ಭಾಳ ಸ್ಪೆಷಲ್ ರೀ ಇದು. ಎಲ್ಲಾರ ನಾವು ಹೊರಗಡೆ ಯಾವ್ದಾರ ಊರಿಗೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋಗೋದಾಗಲಿ ಇದನ್ನು ಮಾಡೇ ಬಿಡ್ತಾವ್ರಿ ನಾವು. ನೋಡ್ರಿ, ಎಣ್ಣೆ ಸ್ವಲ್ಪ ಜಾಸ್ತಿ ಇರ್ಬೇಕ್ರಿ ಈ ಪಲ್ಯಕ್ಕೆ, ಅಂದರೆ ಚಲೋ ಆಗ್ತೈತಿ ಇದು ಜುನುಕ. ಇಷ್ಟು ಎಣ್ಣೆ ಹಾಕೊಂಡೇನೆ ನೋಡ್ರಿ. ಎಣ್ಣೆ ಕಾಯಿಲಿಗ ಜೀರಿಗೆ ಸಾಸಿವೆ ಹಾಕೋತೇನೆ ರೀ. ನೋಡ್ರಿ, ಈಗ ಎಣ್ಣೆ ಕಾದೈತಿ, ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೇನೆ. ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತೇನೆ ನೋಡ್ರಿ. ಈ ಜುನುಕ ಮತ್ತೊಂದು ಇನ್ನೇನಂದ್ರೆ ಲಘು ಕೆಡೋದಿಲ್ರಿ. ಇದು ಒಂದು 2 ದಿನಾರ ಎಷ್ಟು ತಿಂತವ್ರಿ ನಾವು ಇದನ್ನು. ಹುಳಿ ಬೆಲ್ಲ ಹಾಕಿರ್ತವಲ್ರಿ, ಹೀಗಾಗಿ ಇದು ಜುನುಕ ಕೆಡೋದಿಲ್ಲ. ನೋಡ್ರಿ, ಈ ಥರ ಕರಿಬೇವು ಹಾಕೋತೇನೆ ನೋಡ್ರಿ. ಇದು ಒಂದು ಸ್ವಲ್ಪ ಎಣ್ಣೆಯಾಗ ಬೇಯಬೇಕ್ರಿ. ಇದು ಉಳ್ಳಾಗಡ್ಡಿ ಚೆನ್ನಾಗ ಬೇಯ್ದಿಂದ ಇದಕ್ಕೆ ಮತ್ತೆ ಇದನ್ನು ಹಾಕೋಣ. ಉಳ್ಳಾಗಡ್ಡಿ ನೋಡ್ರಿ ಈ ಥರ ಕರ್ಕೋಬೇಕಿದೆ. ಇದಕ್ಕೆ ಹಸಿ ಖಾರ ಅರ್ಧ ಇಟ್ಕೊಂಡಿನಿ ರೀ. ಹಸಿ ಖಾರ ಇಷ್ಟು ಹಾಕತ್ತೇನೆ ನೋಡ್ರಿ. ಹಸಿ ಖಾರ ಮತ್ತು ಹುಳಿ ಎಷ್ಟು ಹಾಕ್ತೇವೆ ನೋಡ್ರಿ, ಅಷ್ಟು ಜುನುಕ ಚಲೋತೆಗೆ ಬರ್ತೈತಿ. ಮತ್ತು ಸಪ್ಪಾದ್ರೆ ಜುನುಕ ಚಲೋ ಹತ್ತದಿಲ್ಲ, ಯಾಕಂದ್ರೆ ಹಿಟ್ಟು ಹಾಕ್ತೇವಲ್ರಿ ನಾವು. ಹಿಂಗಾಗಿ ರೀ ಸ್ವಲ್ಪ ಖಾರ ಮತ್ತು ಹುಳಿ ಜಾಸ್ತಿ ಬೇಕ್ರಿ ಇದಕ್ಕೆ. ಇದನ್ನ ಹಿಂಗೆ ಬಾಡಿಸ್ಕೊಂಡ್ರಿ, ತಳ ಹತ್ತೈತಿ ನೋಡ್ರಿ. ಈಗ ಹಸಿ ಖಾರ ಹಾಕಿ ಈ ಥರ ಬಾಡಿಸ್ಕೊಂಡ್ರಿ. ಇದನ್ನು ಹಿಂಗೆ ಆಗ್ಬೇಕ್ರಿ. ಇದು ಎಣ್ಣೆಯಾಗ ಹಸಿ ಖಾರ ಎಲ್ಲ ಚಂದಾಗ ಬೇಯಬೇಕು, ಅಂದ್ರನ್ನ ಜುನುಕ ರುಚಿಯಾಗಿ ಬರ್ತೈತ್ರಿ ಇದು. ಈಗ ಹುಣಸೆ ಹಣ್ಣು ಇದು ಮಾಡ್ಕೊಂಡು ಇಟ್ಕೊಂಡೇನಲ್ರಿ, ಇದನ್ನು ಹುಣಸೆ ಹಣ್ಣು ಹಾಕೋತೇನೆ ನೋಡ್ರಿ. ನೋಡ್ರಿ, ನಮಗೆ ನೀರು ಬೇಕಾದ್ರೆ ಅಂದ್ರೆ ನೀರು ಹಾಕಬೇಕ್ರಿ. ಆಲ್ಮೋಸ್ಟ್ ಹುಳಿ ಒಳಗೆ ಅಷ್ಟನ್ನು ಮಾಡ್ತಾರೋ, ಆದ್ರೆ ಸ್ವಲ್ಪ ಹುಳಿ ಜಾಸ್ತಿ ಆದ್ರೆ ಮಕ್ಕಳದು ತಿನ್ನೋಂಗಿಲ್ಲ, ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ತೇನೆ ನೋಡ್ರಿ. ಈಗ ನಮಗೆ ಸ್ವಲ್ಪ ಮಾಡಾಕ್ತೀವಿ. ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋದ್ರಿ, ಸಾಕ್ರಿ ಇಷ್ಟ. ನೋಡಿರಿ, ಇದಕ್ಕೀಗ ಅರಿಶಿನ ಪುಡಿ ಹಾಕೋತೀನಿ. ಎಷ್ಟು ಬೇಕಷ್ಟ ಸ್ವಲ್ಪ ಹಾಕೊಂಡ್ರಿ, ಅರಿಶಿನ ಪುಡಿ ಜಾಸ್ತಿ ಬೇಡ. ಆಮೇಲೆ ಬೆಲ್ಲ ಹಾಕ್ತೇನೆ ನೋಡ್ರಿ, ಸ್ವಲ್ಪ ಹಾಕ್ತೇನೆ. ಹುಳಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೇಕ್ರಿ. ಹುಳಿ ಕಡಿಮೆ ಹಾಕೊಂಡ್ರೆ ಸ್ವಲ್ಪ ಕಡಿಮೆನೇ ಇರಲಿ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನೋಡ್ರಿ. ಹಸಿ ಖಾರಕ್ಕೆ ನಾ ಈಗ ಆಗಲೇ ಉಪ್ಪು ಹಾಕಿ ಹರ್ಕೊಂಡಿದ್ದೆ ರೀ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ತೇನೆ ನೋಡ್ರಿ. ಈಗ ಇದನ್ನು ಚಂದಾಗ ಕುದಿಯಾಕೆ ಬಿಡ್ಬೇಕ್ರಿ. ಇದು ಕುದ್ದು ಬರುವಾಗ ಹಿಟ್ಟು ಹಾಕಿ ತಿರ್ಕೋಬೇಕು ನೋಡ್ರಿ. ಇದನ್ನು ಇದು ಎಷ್ಟು ಚಲೋತೆಗೆ ಕುದ್ದು ಬರ್ತೈತಲ್ರಿ, ಹಂಗೆ ಜುನುಕ ರುಚಿಯಾಗಿ ಬರ್ತೈತ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕ್ರಿ. ಈಗ ಈ ಥರ ಕುದಿಬೇಕ್ರಿ. ಇದು ಹೆಸರು ಹಿಂಗೆ ಕುದಿವಾಗನ ಇದಕ್ಕೆ ಹಿಟ್ಟು ಹಾಕಿ ತಿರ್ಕೊಳ್ಳೋದು ನೋಡ್ರಿ. ಈಗ ಇದನ್ನು ಸಣ್ಣ ಉರಿ ಒಳಗೆ ಇಡ್ತೇನೆ ರೀ. ಜೋರು ಉರಿ ಒಳಗೆ ಇಟ್ಟು ಜುನುಕ ತಿರ್ಕೋದು ಬೇಡ್ರಿ, ಗಂಟಕತಿ. ಸಣ್ಣ ಉರಿ ಒಳಗೆ ಇಟ್ಟನ ಜುನುಕ ತಿರ್ಕೊಂಡು. ಈಗ ನೋಡ್ರಿ, ಈಗ ಇದು ಕುದಿಯಾಕತಿ. ಇದಕ್ಕೀಗ ಹಿಟ್ಟು ಹಾಕಿ ಸ್ವಲ್ಪ ಹಾಕಿ ತಿರ್ಕೋಬೇಕ್ರಿ. ಹಿಂಗೆ ಗಂಟಾಗ್ದಂಗೆ. ಕಡ್ಲಿ ಹಿಟ್ಟಿಂದು ಮಾಡ್ತಾರೆ ನೋಡ್ರಿ, ಇದನ್ನು ಜುನ್ಕದ ಹಿಟ್ಟಿಂದು ಮಾಡ್ತಾರೆ. ನಾವಂತೂ ಮೊದಲು ಮನ್ಯಾಗ ಜುನ್ಕದ ಹಿಟ್ಟು ಬೀಸಿಟ್ಕೊಂಡಿರ್ತೇವೆ. ಹೀಗಾಗಿ ನಾ ಕಡ್ಲಿ ಹಿಟ್ಟಿನ ಮಾಡತ್ತಿಲ್ಲ ರೀ. ಕಡ್ಲಿ ಹಿಟ್ಟಿಂದು ಸೇಮ್ ಹಿಂಗೆ ರೀ, ಕಡ್ಲಿ ಹಿಟ್ಟಷ್ಟೇ ಚೇಂಜ ನೋಡ್ರಿ. ಈ ಥರ ತಿರ್ಕೋಬೇಕ್ರಿ ಇದನ್ನು. ನೋಡ್ರಿ, ಈಗ ಈ ಥರ ಸ್ವಲ್ಪ ಹಿಟ್ಟು ಹಾಕೋಂತ ತಿರ್ಕೊಂಡು ಹೋದ್ರೆ ಗಂಟಾಗೋದಿಲ್ಲ ರೀ. ಹಿಂಗೆ ಇದನ್ನು ತಿರುಬೇಕ್ರಿ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಹಿಂಗೆ ಸೈಡ ಎಣ್ಣೆ ಬಿಡೋಣ್ರಿ, ಅಂದ್ರೆ ತಳ ಹತ್ತಬಾರ್ದು ಅಂತೇಳಿ. ಅಂದ್ರೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕ್ರಿ. ಹಸಿ ಹಿಟ್ಟು ಉಳಿದಿದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಹಿಂಗೆ ಮತ್ತೆ ಸ್ವಲ್ಪ ತಿರ್ಕೊಂಡ್ರಿ. ತಳ ಹತ್ತೈತ್ರಿ, ಮತ್ತು ತಿರ್ಕೊಂತಾನೆ ಇರ್ಬೇಕು. ಇದನ್ನು ಸಣ್ಣ ಉರಿ ಇಟ್ಟು ತಳ ಹೊತ್ತಿದ ವಾಸನೆ ಬರ್ತೈತಿ, ಜುನುಕ ಚಲೋ ಆಗೋದಿಲ್ಲ ರೀ. ನೋಡ್ರಿ, ಹಿಂಗೆ ಎಣ್ಣೆ ಹಚ್ಚಿ ನೋಡ್ರಿ ಯಾವ ಥರ ಬಂದ್ರಿ ಜುನುಕ. ಹಿಂಗೆ ಬರ್ಬೇಕ್ರಿ. ಇದು
ಒಟ್ಟ ಗಂಟು ಆಗಬಾರ್ದು. ಗಂಟಾದ್ರೆ ಜುಣುಕ ರುಚಿ ಕೊಡಲ್ಲ. ನೋಡ್ರಿ ಈಗ ಕೈ ಇದನ್ನು ಮುಟ್ಟಿರನು ಕೈ ಹತ್ವತ್ತು ನೋಡ್ರಿ. ಹಿಂಗೆ ಬರ್ಬೇಕ್ರಿ ಇದು ಜುಣುಕ. ಅಂದ್ರೆ ಕರೆಕ್ಟ್ ಹದ ಬಂದೈತೆ ಅದ್ದಂಗೆ. ಈಗ ಇದನ್ನು ಬಂದ್ ಮಾಡ್ತೇನೆ ನೋಡ್ರಿ. ನೋಡ್ರಿ ಈಗ ಜುಣುಕ ಆರೈತಿ. ಸ್ವಲ್ಪ ಹೊತ್ತ ಇದನ್ನು ಆರಾಕ್ ಬಿಡ್ಬೇಕ್ರಿ. ಅಂದ್ರೆ ನಮ್ಮ ಕೈ ತಾಳೋದಿಲ್ಲ, ಜುಣುಕ ಬಡಿಬೇಕಲ್ರಿ ನಾವು. ಹೀಗಾಗಿ ಒಂದು ಹೋಳಿಗೆ ಮನೆ ತೊಗೊಂಡೇನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂತೀನಿ. ಎಣ್ಣೆ ಹಚ್ಕೋದು ಯಾಕಂದ್ರೆ ಈಗ ಜುಣುಕ ಬಡಿಬೇಕ್ರಿ. ಇದಕ್ಕೆ ತಳ ಹತ್ತೈತೆ ಅನ್ನೋ ಸಂಬಂಧ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನೋಡ್ರಿ. ಈಗ ಇದನ್ನ ಹೋಳಿಗೆ ಮನೆಗೆ ಬಡ್ಕೊಂಡೀನಿ. ನೋಡ್ರಿ ಕೈಗೆ ಒಂದು ಸ್ವಲ್ಪ ಹತ್ತು ಇದು ಹಿಂಗೆ ಹಿಟ್ಟು ಇಷ್ಟು ಹಿಡಿದ್ರು ಕೈಗೆ ಹತ್ತು. ಈ ಥರ ಹದ ಬಂದ್ರೆ ಜುಣುಕ ಭಾಳ ಚಲೋ ಆಕೈತ್ರಿ. ಈಗ ಇದನ್ನ ಹಿಂಗೆ ಬಡ್ಕೊತಾನೆ ನೋಡ್ರಿ. ಸ್ವಲ್ಪ ಆರ್ಬೇಕ್ರಿ ಅಂದ್ರೆ ಭಾಳ ಆರ್ಬಾರ್ದ್ರಿ. ಮತ್ತು ಭಾಳ ಸ್ವಲ್ಪ ಆರ್ಬೇಕು. ಜಾಸ್ತಿ ಆಯ್ತಂದ್ರೆ ನಿಮ್ಗೆ ಜುಣುಕ ಬಡ್ಕೊಳಕ್ಕೆ ಬರೋದೇನೇ ಇಲ್ರಿ ಇದು ನೋಡ್ರಿ. ಈ ಥರ ಬಡ್ಕೊಂಡ ಒಂದು ಲತ್ತಿ ಗುಣಿ ತೊಗೊಂಡ ಇದನ್ನ ಒಂದು ಸ್ವಲ್ಪ ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಅಂದ್ರೆ ನಮಗೆ ಕರೆಕ್ಟ್ ಸೇಪ್ ಬರ್ಬೇಕ್ರಿ. ಹಿಂಗೆ ರೌಂಡಾಗಿ ಇದನ್ನು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಒಂದು ಕಡೆ ದಿಪ್ಪ ಒಂದು ಕಡೆ ತಿಳುವಾದ್ರೆ ಜುಣುಕದ ಚಕ್ಲಿ ಚಲೋಗೆ ಬರೋಲ್ರಿ. ಹಿಂಗಾಗಿ ಲತ್ತಿ ಗುಣಿ ತೊಗೊಂಡ ಸ್ವಲ್ಪ ಲತ್ತಿ ಗುಣಿ ಎಣ್ಣೆ ಹಚ್ಕೊಂಡ ಹಿಂಗೆ ಮಾಡ್ಕೊಂಡ್ರಿ ನೋಡ್ರಿ. ಹಿಂಗೆ ಯಾವ ಥರ ಬಂತು. ಸ್ವಲ್ಪ ದಿಪ್ಪನೇ ಇರ್ಬೇಕ್ರಿ, ತಿಳುವಾಗಬಾರ್ದು. ತಿಳುವಾದ್ರೆ ಇದು ಜುಣುಕ ಚಲೋ ಬರೋದಿಲ್ಲ ನೋಡ್ರಿ. ಈ ಥರ ಮಾಡ್ಕೊಂಡೆ ಈಗ ನೋಡ್ರಿ. ಈಗ ಈ ಥರ ಕರೆಕ್ಟ್ ಬಂತು ನೋಡ್ರಿ ಇದು ಜುಣುಕ. ಈಗ ಇದಕ್ಕೆ ನಾವು ಒಣ ಕೊಬ್ಬರಿ ತೆರೆದು ಇಟ್ಕೊಂಡೀನಿ ನೋಡ್ರಿ. ಒಣ ಕೊಬ್ಬರಿ ಹಾಕೋತೀನಿ. ಹಿಂಗೆ ಕರೆಕ್ಟಾಗಿ ಹಾಕೊಂತ ಹೋಗ್ರಿ. ಜುಣುಕ ಭಾಳ ಚಲೋ ಆಕತ್ರಿ. ಇದನ್ನು ಮಾಡ್ಕೋರಿ. ಹಂಗೆ ನಾವು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿರಲ್ರಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ದಯವಿಟ್ಟು ನಮ್ಮ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ. ಈಗ ಯಾವ ರೀತಿ ಮಾಡತ್ತವು ಹೆಂಗೆ ಮಾಡತ್ತವ ಅನ್ನೋದೆಲ್ಲ ಗೊತ್ತಾಕತಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಭಾಳ ಐತ್ರಿ ನೋಡ್ರಿ. ಆಮೇಲೆ ಬಿಳಿ ಎಳ್ಳು ತೊಗೊಂಡೀನಿ ರೀ. ಬಿಳಿ ಎಳ್ಳು ಸ್ವಲ್ಪ ಹಾಕೋತೀನಿ ನೋಡ್ರಿ. ಈ ಥರ ಒಂದೇ ಕಡೆ ಹಾಕೋದು ಬೇಡ, ಎರಡು ಸುತ್ತು ಕಡೆ ಸ್ವಲ್ಪ ಎಳ್ಳು ಉದುರಿಸೋನು ನೋಡ್ರಿ. ಎಳ್ಳು ಹಾಕೋತೀನಿ. ಇದಕ್ಕೆ ಗಸಗಸಿನೂ ಹಾಕ್ಬೋದ್ರಿ ನೀವು, ಮತ್ತು ಕೊತ್ತಂಬರಿನೂ ಹಾಕ್ಬೋದು. ಗಸಗಸಿನ ಹಾಕಿಲ್ರಿ, ಅಂದ್ರೆ ಎಳ್ಳು ಇದ್ದ ಸಂಬಂಧ ಗಸಗಸಿ ಹಾಕಿಲ್ಲ ನಾನು. ಆಮೇಲೆ ಕೊತ್ತಂಬರಿ ಹಾಕಿಲ್ಲ, ಕೊತ್ತಂಬರಿನೂ ಹಾಕೋಬೋದ್ರಿ ಇದಕ್ಕೆ ನೋಡ್ರಿ. ಈ ಥರ ಇದನ್ನು ಸ್ವಲ್ಪ ಹಿಂಗೆ ಇನ್ನೊಂದು ಸ್ವಲ್ಪ ಹತ್ಕೊಂಡ್ರಿ. ಯಾಕಂದ್ರೆ ಜುಣುಕ ಬಡ್ಯಾನ ಇದು ಮ್ಯಾಲೆ ಹಿಂಗೆ ಬಿಟ್ಟು ಅಂದ್ರೆ ಉದುರು ಹೋಗ್ತೈತ್ರಿ. ಈಗ ಸ್ವಲ್ಪ ಕೈಲೇ ಪ್ರೆಸ್ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಕುಂಡಿರ್ತೈತಿ ನೋಡ್ರಿ. ಯಾವ ಥರ ಬಂತು ನೋಡ್ರಿ. ನಮ್ಮ ಜುಣುಕ ಯಾವ ಪಿಜ್ಜಾಕ್ಕಿಂತನೂ ಕಡಿಮೆ ಇಲ್ರಿ ನೋಡ್ರಿ. ಈ ಥರ ಇದನ್ನು ಹಿಂಗೆ ಎಳ್ಳು ಮತ್ತು ಕೊಬ್ಬರಿ ಹಾಕಿ ಸ್ವಲ್ಪ ಹೊತ್ತು ಆರಾಕ್ ಬಿಡ್ಬೇಕ್ರಿ. ಇದನ್ನು ಸ್ವಲ್ಪ ಹೊತ್ತು ಆರ್ಬೇಕು, ಮತ್ತು ಜಾಸ್ತಿ ಆರಬಾರ್ದು ನೋಡ್ರಿ. ಈ ಥರ ಸುಳ್ಳ ಪಿಜ್ಜಾ ಬರ್ಗರು ತಿಂದ ನಮ್ಮ ಆರೋಗ್ಯ ಹಾಳು ಮಾಡ್ಕೋಕ್ಕಿಂತ ಮನ್ಯಾಗಿರೋ ಜುಣುಕದ ಹಿಟ್ಟು ತೊಗೊಂಡ ಅಥವಾ ಕಡ್ಲಿ ಹಿಟ್ಟು ತೊಗೊಂಡ ಈ ಥರ ಜುಣುಕ ಮಾಡ್ಕೊಂಡು ತಿನ್ಬೇಕ್ರಿ. ಸುಳ್ಳ ಹಾಳು ಮುಳುದಿಂದ ಆರೋಗ್ಯ ಸರಿ ಉಳಿಯೋದಿಲ್ರಿ ಈಗ ಯಾರೂ. ಹಿಂಗಾಗಿ ನಿಮ್ಮಲ್ಲಿ ಒಂದು ಮನವಿ ರೀ ನಂದು, ದಯವಿಟ್ಟು ಇದನ್ನು ತಿಂದ ನಿಮ್ಮ ಶರೀರ ಹಾಳು ಮಾಡ್ಕೋಕ್ಕಿಂತ ಮನೆಯಲ್ಲಿರುವಂಥ ಐಟಮ್ಗಳು ಬಳಸ್ಕೊಂಡ ಮನ್ಯಾಗನ ರೀ ಆರೋಗ್ಯಕರವಾದಂಥ ಅಡುಗೆ ಮಾಡ್ಕೊಂಡ ಊಟ ಮಾಡಿರಿ ನೋಡ್ರಿ. ಈಗ ಸ್ವಲ್ಪ ಆರೈತ್ರಿ ಇದೆ ಜುಣುಕ. ಪಿಜ್ಜಾಕ್ಕಿಂತ ಆರೋಗ್ಯಕರವಾಗಿರುವ ಮನೆಯಲ್ಲಿ ಮಾಡ್ಕೊಂಡಿರುವ ಜುಣುಕ. ಇದಕ್ಕೊಂದು ಸೇಪ್ ಕೊಡೋಣ ಬರ್ರಿ. ಈಗ ನೋಡ್ರಿ ಈ ಥರ ಇದನ್ನು ಚಾಕೋನಿಂದ ಕಟ್ ಮಾಡ್ಕೊತ ಹೋಗ್ಬೇಕ್ರಿ. ನೀವು ಯಾವ ಥರ ಕಟ್ ಮಾಡ್ಕೊಂಡ್ರೂ ನಡಿತೈತ್ರಿ. ಇದನ್ನು ನೋಡ್ರಿ ಫಸ್ಟ್ ನೋಡ್ರಿ ಈ ಥರ ಮಾಡ್ಕೋದು. ಬೇಕಾದ್ರೆ ನೀವು ಚೌಕನು ಮಾಡ್ಕೋಬೋದ್ರಿ. ಆಮೇಲೆ ನಾ ಈಗ ಶಂಕರಪಾಳೆ ಆಕಾರದೊಳಗೆ ಕಟ್ ಮಾಡ್ಕೋತಾನೆ ನೋಡ್ರಿ ಜುಣುಕ ನೋಡ್ರಿ. ಈ ಥರ ನೋಡ್ರಿ. ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಜುಣುಕದ ವಡಿ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದೈತ್ರಿ. ಸ್ಮೂತನು ಅಷ್ಟೇ ಬಂದೈತ್ರಿ ನೋಡ್ರಿ. ಭಾಳ ಚಲೋ ಬಂದೈತ್ರಿ ಇದು ಜುಣುಕ. ಆರೋಗ್ಯಕ್ಕೂ ಒಳ್ಳೇದು ಬಾಳ್ರಿ ಇದು ಜುಣುಕ ನೋಡ್ರಿ. ಈ ಜುಣುಕ ಮತ್ತು ಇನ್ನೊಂದು ಏನಂದ್ರಿ, ಇವತ್ತು ಮಾಡ್ಕೊಂಡ ಇದು ಮಿಕ್ಕಿತಂತ್ರಿ ರಾತ್ರಿ ಚೆಲ್ಲಕ್ಕೆ ಹೋಗಾರ್ದ್ರಿ. ಇದನ್ನ ಜುಣುಕ 2 ದಿನದವರೆಗೂ ಇದು ತಡಿತೈತಿ. ಆಮೇಲೆ ಇದನ್ನ ತಿಂದು ಬೇಜಾರಾತಂತ ತಿಳ್ಕೊಂಡ್ರಿ ಒಂದೇಳೆ. ಇದನ್ನ ಸ್ವಲ್ಪ ರೀ ಜುಣುಕದ ವಡಿ ತಗೊಂಡ ನಾವು ಕಡಾಯದೊಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಕೊಂಡು ತಿಂದ್ರಿ ಮಸ್ತ್ ಕ್ರಿಸ್ಪಿ ಆಗ್ತೈತ್ರಿ ಇದು ಜುಣುಕ. ಆಮೇಲೆ ಬಜ್ಜಿ ಅಷ್ಟೇ ರುಚಿಕರವಾಗಿ ಹೋಗ್ತೈತ್ರಿ ನೋಡ್ರಿ. ಇದು ಜುಣುಕ ಉಳಿತಂದ್ರೆ ನಾ ಸಂಜೆ ಮುಂದ್ರಿ ಹುಡುಗರಿಗೆ ಸ್ನ್ಯಾಕ್ಸ್ ಥರ ಇದನ್ನ ಸ್ವಲ್ಪ ಇದನ್ನ ಹಾಕೊಂಡ ಎಣ್ಣೆ ಹಾಕಿ ಬಾಳಿಗ್ಯಾಗ್ರಿ ಬೇಯಿಸಿ ಕೊಡ್ತೇನೆ. ಚಾ ಜೋಡಿ ಹುಡುಗರು ಇದನ್ನ ಬಹಳ ಇಷ್ಟಪಟ್ಟು ತಿಂತಾವ್ರಿ. ಹಂಗ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನೀವು ನಮ್ಮನ್ನ ಪ್ರೋತ್ಸಾಹಿಸ್ಕೊಂತ ಇರ್ರಿ. ಹಂಗ ಮುಂದಿನ ವಿಡಿಯೋದೊಳಗ ಮತ್ತೆ ಸಿಗ್ತೇನ್ರಿ. ನಮಸ್ಕಾರ, ಧನ್ಯವಾದಗಳು ರೀ.